ಬೆಳಗ್ಗೆ ಎದ್ದು ಫುಲ್ಲು ರೆಡಿ ಆಗ್ಬಿಟ್ಟು ಬಂದಿದ್ದೀನಿ ಇವಾಗ ಡ್ಯೂಟಿಗೆ. ಇವಾಗ ಡ್ಯೂಟಿ ಆನ್ ಮಾಡಿದ್ದೀನಿ. ಸ್ವಲ್ಪ ಸೀಟ್ ಒರೆಸ್ಕೋಬೇಕು. ಸೀಟ್ ಬೇರೆ ಗಲೀಜ್ ಮಾಡಿಕ್ಕವ್ರೆ, ಬಟ್ಟೆನೂ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಟ್ಟೆ ಇಲ್ಲೇ ಇದೆ. ಇವಾಗ ಫಸ್ಟ್ ಸೀಟ್ ಒರೆಸ್ಕೊಂಡ್ಬಿಡ್ತೀನಿ. ಫುಲ್ಲು ಗಲೀಜ್ ಮಾಡಿದ್ರೆ ಮತ್ತೆ ಪ್ಯಾಸೆಂಜರ್ ಗಲೀಜಾಗಿದೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ. ಮೈ ಸೀಟ್ ವಾಸ್ ಕ್ಲೀನ್ಡ್ ನಾವ್. ಕ್ಲೀನ್ ಆಗಿದೆ. ಅಷ್ಟೇ, ಮುಗೀತು. ಗ್ಲಾಸ್ ಏನು ಅಷ್ಟೊಂದು ಗಲೀಜಿಲ್ಲ. ಓಕೆ, ಇವತ್ತು ಶೂಟಿಗಳು ಆನ್ ಮಾಡಿದ್ದೀನಿ. ಬೀಳ್ತಾ ಇದೆ, ಪರವಾಗಿಲ್ಲ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಇಲ್ಲ, ನಾರ್ಮಲ್ ಬೀಳ್ತಾ ಇದೆ. ಇವಾಗ ಫೈನಲಿ ನಾನು ಗ್ಯಾಸ್ಗೆ ರೀಚ್ ಆಗಿದ್ದೀನಿ. ಫಸ್ಟ್ ಗ್ಯಾಸ್ ಹಾಕ್ಸ್ಕೊತೀನಿ, ಇಲ್ಲ ಅಂತಂದ್ರೆ ಮತ್ತೆ ಖಾಲಿ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಡ್ಯೂಟಿಗಳು ಬೀಳ್ತಾ ಇದಾವೆ. ಸ್ವಲ್ಪ ಪಿಕಪ್ ಲಾಂಗ್ ಬೀಳ್ತಾ ಇದಾವೆ. ಗೊತ್ತಲ್ಲ, ನಾನು ಲಾಂಗ್ ಪಿಕಪ್ ಹೋದ್ರೆ ಕ್ಯಾನ್ಸಲ್ ಆಗುತ್ತೆ. ಆ ಕಾರಣಕ್ಕೆ ನಾನು ಲಾಂಗ್ ಹೋಗಲ್ಲ. ವೆಯ್ಟ್ ಮಾಡೋಣ. ಬೀಳ್ತಾನೆ ಇದಾವೆ, ವೆಯ್ಟ್ ಮಾಡೋಣ ಯಾವ್ದನ್ನ ಹತ್ರ. ಫಸ್ಟ್ ಡ್ರಾಪ್ ಬಂದ್ಬಿಟ್ಟು ನಾನು ಇವಾಗ ತೇಜಸ್ವಿನಿ ನಗರ ಡ್ರಾಪ್ ಮಾಡಿದೆ. ಲೊಕೇಶನ್ ಬಂದ್ಬಿಟ್ಟು ತೇಜಸ್ವಿನಿ ನಗರ, ಇದೇ ಅಪಾರ್ಟ್ಮೆಂಟಿಗೆ ಡ್ರಾಪ್ ಮಾಡಿದ್ದು. ಅಷ್ಟೇ. ಫೈನಲಿ ಇವತ್ತು ಹೊಡಿತು ಲ್ಯಾಟ್ರಿ. 400 ರೂಪಾಯಿ ಬಾಡಿಗೆ, 413 ರೂಪಾಯಿ. ಮೈಸೂರು ರೋಡಿಗೆ ಡ್ರಾಪ್ ಮಾಡಿದೆ. ಬರೀ 45 ನಿಮಿಷಕ್ಕೆಲ್ಲ ಡ್ರಾಪ್ ಆಗ್ಬಿಡ್ತು. ಟ್ರಾಫಿಕೇ ಇರಲಿಲ್ಲ. ಚೆಚ್ಚಾಕ್ಬಿಟ್ಟೆ. ಈಗ ಇದೇ ಥರದ್ದು ಇನ್ನೊಂದು ಬಿದ್ದರೆ ಇನ್ನೂ ಖುಷಿ ಆಗ್ಬಿಡುತ್ತೆ. ಇವತ್ತು ಮನೆಯಿಂದ ನಾಷ್ಟ ತಂದಿಲ್ಲ, ಅದಕ್ಕೆ ಇಲ್ಲೇ ಹೋಟ್ಲಲ್ಲೇ ನಾಷ್ಟ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಇವತ್ತು ಬೇಗ ಎದೊಳಕ್ಕಾಗಲಿಲ್ಲ, ಅದಕ್ಕೆ ಅಷ್ಟೇ. ಇವಾಗ ತಿನ್ಬಿಟ್ಟು ಮತ್ತೆ ಡ್ಯೂಟಿ ಚಚ್ಚದೆ. ಫೈನಲಿ ಇವಾಗ ನಾಷ್ಟ ಎಲ್ಲ ಮಾಡಿ ರೆಡಿ ಆಗಿಬಿಟ್ಟಿದ್ದೀನಿ. ಡ್ಯೂಟಿಗಳು ಬೀಳ್ತಾ ಇಲ್ಲ ಯಾವ್ದ್ರಲ್ಲೂ. ಡ್ಯೂಟಿಗಳು ಯಾವ್ದ್ರಲ್ಲೂ ಬೀಳ್ತಾ ಇಲ್ಲ. ಇನ್ನು ಹೋಗ್ಬೇಕು, ಒಳಗಡೆ ಹೋಗ್ತೀನಿ. ಒಳಗಡೆ ಹೋದ್ರೆ ಬೀಳುತ್ತೇನೋ ಗೊತ್ತಿಲ್ಲ. ತುಂಬಾ ಹೊತ್ತು ವೆಯ್ಟ್ ಮಾಡ್ಕೊಂಡಿದ್ದೀನಿ, ಡ್ಯೂಟಿಗಳೇ ಬೀಳ್ತಾ ಇಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 10:42 ಟೈಮು. ನಾನು ಬಂದಿದ್ದು ಕರೆಕ್ಟಾಗಿ 9 ಗಂಟೆಗೆ. ಇಲ್ಲಿ ಬೀಳ್ತಾ ಇಲ್ಲ. ಕಾಯ್ತೀನಿ. ಆ ಲೊಕೇಶನ್ ಇಲ್ಲಿ ಡ್ಯೂಟಿ ಬೀಳ್ತಾ ಇರಲಿಲ್ಲ. ಅರ್ಜೆಂಟು ಬಾತ್ರೂಮ್ ಬಂತು, ಅದಕ್ಕೆ ನಾನು ಬಾತ್ರೂಮ್ಗಳು ಹುಡುಕ್ತೆ. ಸರೌಂಡಿಂಗ್ ಎಲ್ಲೂ ಇರಲಿಲ್ಲ. ಅದಕ್ಕೆ ಶೆಲ್ ಪೆಟ್ರೋಲ್ ಬಂಕಲ್ಲಿ ಹೋಗ್ಬಿಟ್ಟು ಬಂದೆ. ಇನ್ನೊಂದು ಏನು ಪ್ರಾಬ್ಲಮ್ ಅಂತಂದರೆ, ನಮಗೆ ಟೈಮ್ಗೆ ಕರೆಕ್ಟಾಗಿ ಟಾಯ್ಲೆಟ್ಗಳು ಸಿಗಲ್ಲ. ಒಂದೊಂದು ಏರಿಯಾದಲ್ಲಿ ಟಾಯ್ಲೆಟ್ ಇರೋಲ್ಲ. ಆ ಟೈಮಲ್ಲಿ ಶೆಲ್ಲು ಪೆಟ್ರೋಲ್ ಬಂಕು ಮತ್ತು ಪೆಟ್ರೋಲ್ ಬಂಕ್ ಎಷ್ಟಿದ್ದಾವೆ ಆ ಪೆಟ್ರೋಲ್ ಬಂಕ್ನ ಯೂಸ್ ಮಾಡ್ಕೋಬೇಕು. ಅಲ್ಲಿ ಫ್ರೀ ಇರುತ್ತೆ. ಯಾರು ಟಾಯ್ಲೆಟು ಇಲ್ಲ ಅಂತ ಹೇಳಲ್ಲ, ಹೋಗು ಅಂತಲೇ ಹೇಳ್ತಾರೆ. ಯಾಕಂದರೆ ಅರ್ಜೆಂಟ್ ಬಂದುಬಿಟ್ಟಿರುತ್ತಲ್ಲ. ಎಲ್ಲರೂ ನಿಮ್ಗೂ ಎಲ್ಲನ ಅರ್ಜೆಂಟ್ ಏನಾರ ಬಂತಂದರೆ ನೀವು ಪೆಟ್ರೋಲ್ ಬಂಕಲ್ಲಿ, ಗ್ಯಾಸ್ ಬಂಕು, ಆ ಟಾಯ್ಲೆಟ್ಗಳನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಯಾರು ಏನು ಕೇಳಲ್ಲ. ರೂಲ್ಸ್ ಪ್ರಕಾರ ಆರಾಮಾಗಿ ಟಾಯ್ಲೆಟು ಅರ್ಜೆಂಟ್ ಬಂತಂದರೆ ಹೋಗ್ಬೋದು ನಾವು. ಗೌರ್ಮೆಂಟ್ ರೂಲ್ಸ್ ಪ್ರಕಾರನೂ ಆ ಥರ ಇದೆ. ನಾನು ಅದಕ್ಕೆ ಅಲ್ಲೆಲ್ಲ ಹುಡುಕ್ದೆ, ನೆಟ್ಟಲ್ಲಿ ಚೆಕ್ ಮಾಡಿದೆ. ಟಾಯ್ಲೆಟ್ ನಿಯರ್ ಮೀ ಅಂತ ಲಾಂಗ್ ತೋರಿಸ್ತು. ಅದಕ್ಕೆ ನಾನು ಶೆಲ್ ಪೆಟ್ರೋಲ್ ಬಂಕಲ್ಲಿ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಬಂದೆ. ರೆಸ್ಟ್ ಮಾಡೋಣ ಅಂತ ಕೂತಿದ್ದೆ. ಖುಷಿ ಆಯಿತು. ಕೃಷ್ಣರಾಜಪುರಂ KR ಪುರಂ ಡ್ಯೂಟಿ ಬಿದ್ದಿದ್ದೆ. ಚೆಚ್ಚಾಕ್ಬಿಡ್ತೀನಿ. ಬಿಸಿಲಲ್ಲಿ ನೋಡಲ್ಲ. ಇವಾಗ ಬಿಸಿಲು ಐತೆ ಅಂತ ಬೇಜಾರಾಗಿ ಇಲ್ಲಿ ಬಂದಿದ್ದೆ ರೆಸ್ಟ್ ತಗೊಳಕ್ಕೆ. ಈಗ ಚೆಚ್ಚಾಕ್ಬಿಡ್ತೀನಿ. ಅಂದರೆ ಪಿಕಪ್ ಎಲ್ಲಿದ್ದಾರೆ ನೋಡ್ಕೊತೀನಿ. ಈಗ ಟೈಮ್ ಬಂದ್ಬಿಟ್ಟು 11:26. ಎಲ್ಲಿದ್ದಾರೆ? 450 ಮೀಟ್ರು. ಹಂಗಾದ್ರೆ ಬೇಗ ಚಚ್ಚಬೇಕು. ಕ್ಯಾನ್ಸಲ್ ಮಾಡಿಬಿಡೋರು. ಪಿಕಪ್ ಹೋಗ್ತಾ ಇದ್ದೆ. ಇವಾಗ ಏನಾಯಿತು ಅಂತಂದರೆ, ಪ್ಯಾಸೆಂಜರ್ ಫೋನ್ ಮಾಡಿಬಿಟ್ಟು, ಸರ್ ಬೇಜಾರು ಮಾಡ್ಕೊಬೇಡಿ ಅಂತ ಅಂದರು. ಏನಕ್ಕೆ ಅಂತ ಕೇಳಿದ್ರೆ, ಸರ್ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ, ಅದಕ್ಕೆ ಇಮಿಡಿಯೇಟ್ಲಿ ನಾನು ಕಾಲ್ ಮಾಡಿದ್ದು ನಿಮಗೆ. ನಮ್ಮ ಹುಡುಗ ಬಂದುಬಿಟ್ಟಿದ್ದಾನೆ 2 ವೀಲರ್ ತೊಗೊಂಡು ಅಂತಂದರು. ಕ್ಯಾನ್ಸಲ್ ಮಾಡು ಅಂದರು. ಅದಕ್ಕೆ ಇವಾಗ ಯಾವ್ದು ಹಾಕೋದು? ಪ್ರಾಬ್ಲಮ್ ವಿತ್ ಪಿಕಪ್ ರೂಟ್, ಪಿಕಪ್ ಇಸ್ ನಾಟ್ ವರ್ತ್ ಇಟ್. ಇದನ್ನ ಹಾಕ್ಬಿಟ್ಟು ಕ್ಯಾನ್ಸಲ್ ಹೊಡಿತೀನಿ. ಪಾಪ ಅವರು ಫಸ್ಟೇ ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ರು, ಇಮಿಡಿಯೇಟ್ಲಿ ಕಾಲ್ ಮಾಡಿದ್ದು ಅದಕ್ಕೆ ಸರ್ ನಾನು. ಯಾಕಂದರೆ ನಮ್ಮ ಹುಡುಗನೇ ಬರ್ತೀನಿ 2 ವೀಲರ್ ನಿಮಗೆ ಆ ಥರ ಅಂತ ಅಂದ್ಬಿಟ್ಟು ಅವರು ಕ್ಯಾನ್ಸಲ್ ಮಾಡೋಕ್ಕೆ ಹೇಳಿದ್ರು. ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟು ಈ ಥರ ಫೋನ್ ಮಾಡಿಬಿಟ್ಟು ಹೇಳ್ಬೇಕು. ತುಂಬ ಖುಷಿ ಆಗುತ್ತೆ. ಅದ್ರ ಬೇಜಾರಾಯಿತು.
ಲಾಂಗ್ ಡ್ಯೂಟಿ ಅಂದ್ಬಿಟ್ಟು ಚೆಚ್ಚನ್ ಅಂದ್ಬಿಟ್ಟು ಎತ್ಕೊಂಡೆ, ಆದ್ರೆ ಏನು ಮಾಡೋದು, ಮತ್ತೆ ಅದೇ ಜಾಗಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ ಸ್ಪಾಟ್ಗೆ ರೆಸ್ಟ್ಗೆ. ಅಯ್ಯೋ, ಒಂದ್ಸಲ ಏನು ಮಾಡೋಕ್ಕಾಗಲ್ಲ, ಆಗ್ಬಿಡುತ್ತೆ. ಇವಾಗ ಡ್ಯೂಟಿಗಳು ಯಾವುದು ಬೀಳ್ತಾ ಇಲ್ಲ, ಸುಮ್ಮನೆ ಬಿಸಿಲಲ್ಲಿ ಒದ್ದಾಡೋಕ್ಕಿಂತ ಆರಾಮಾಗಿ ಹಿಂಗೆ ನೆರಳಲ್ಲಿ ಹಾಕ್ಕೊಂಡು ಆರಾಮಾಗಿ ಮಲ್ಕೊಳೋದು ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ. ಯಾವುದೋ ಬೀಳ್ತಾ ಇದೆ, ಹಂಪಿ ನಗರ ಟು ಹಂಪಿ ನಗರ ಅಷ್ಟೇ, ನೋಡೋಕ್ಕೆ ಬಿಡಲಿಲ್ಲ. ಟಿಳಿಂಗ್ ಅಂತ ಎತ್ಬಿಟ್ರು, ಏನೂ ಮಾಡೋಕ್ಕಾಗಲ್ಲ. ಅವಾಗ ಚಾರ್ಜ್ ಖಾಲಿ ಆಗ್ಬಿಟ್ಟೈತೆ. ಅದಕ್ಕೆ ನಾನು ಅಲ್ಲಿ ಮುಂದೆ ಇಕ್ಕಿದ್ರೆ ಡ್ಯೂಟಿ ಬಂದರೆ ಎತ್ತಕ್ಕಾಗಲ್ಲ ಸಡನ್ನಾಗಿ. ಅದಕ್ಕೆ ನಾನು ಚಾರ್ಜಿಂಗ್ ಏನು ಮಾಡಿದ್ದೀನಿ ಅಂತಂದರೆ ಹಿಂಗೆ ಕೊಟ್ಟಿದ್ದೀನಿ, ಹಿಂಗೆ ಇಕ್ಕಿದ್ದೀನಿ. ಇಲ್ಲಿ ಚಾರ್ಜಿಂಗು ಈ ಥರ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಇದ್ರೊಳಗೆ ಅಷ್ಟೇ. ಡ್ಯೂಟಿ ಬಂದರೆ ಪಟ್ 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 ಅಂತ ಎತ್ತಕ್ಕೆ ಈಸಿ ಆಗುತ್ತೆ. ಬಿದ್ದಿಲ್ಲ ಅಂದರೆ ಏನೂ ಇಲ್ಲ, ಮಲ್ಕೊಳೋದಷ್ಟೇ. ಟೈಮು ಕರೆಕ್ಟಾಗಿ 2 ಗಂಟೆ ಆಗಿದೆ. ಇವಾಗ ಡ್ಯೂಟಿ ಅಂತೂ ಬೀಳ್ತಾ ಇಲ್ಲ, ಬಿಸಿಲು ಇಲ್ಲಿ ಗಂಟ ಬಂದ್ಬಿಡ್ತು. ಇವಾಗ ಜಾಗ ಚೇಂಜ್ ಮಾಡ್ತೀನಿ, ಹೋಗಿ ಫಸ್ಟು ನೋಡ್ತೀನಿ, ಊಟ ಮಾಡ್ತೀನಿ, ಆಮೇಲೆ ಜಾಗ ಚೇಂಜ್ ಮಾಡ್ತೀನಿ. ಸಿಕ್ಕಾಬಿಟ್ಟೆ ಬಿಸಿಲು ಬಂದ್ಬಿಟ್ಟಿದೆ, ಎಲ್ಲೂ ನೆರಳೇ ಇಲ್ಲ. ಅಲ್ಲೊಂದು ಚೂರು ಐತೆ, ಅದು ರೋಡ್ ಸೈಡ್ ಐತೆ, ಬೇರೆ ಜಾಗ ಹುಡ್ಕೋಣ. ಇವಾಗ ಹೋಟ್ಲಿಗೆ ಬಂದೆ, ಇಲ್ಲಿ ಮೊಸರನ್ನ ತಿಂತಾಯಿದ್ದೀನಿ. ಈ ಬಿಸಿಲಿಗಿದೆ ಬೆಸ್ಟು, ಮಸ್ತಾಗಿರೋ ನೆರಳು ಸಿಕ್ಕಿದೆ. ಡ್ಯೂಟಿ ಅಂತೂ ಬೀಳ್ತಾ ಇಲ್ಲ. ಇಲ್ಲಿ ಒಂದು ಸೆಕ್ಯೂರಿಟಿನ ಬೇರೆ ಮುಡ್ಗಿದ್ದೀನಿ, ಯಾರನ್ನ ಬಂದರೆ ನನಗೆ ಕಚ್ಚಕ್ಕೆ ಇದಕ್ಕೆ ಬಿಡ್ತೀನಿ ಚೂ. ಫೈನಲಿ ಗಾಡಿ ಸೈಡ್ಗೆ ಹಾಕಿದ್ದೀನಿ. ಇವಾಗ ಈ ಥರ ಆರಾಮ್ ಮಾಡೋದು. ಏನು ಮಾಡೋದು, ಬೀಳ್ತಾ ಇಲ್ಲ. ಬಿದ್ದರೆ ಚೆಚ್ಚಾಕ್ಬೋದು, ಬೀಳ್ತಾ ಇಲ್ಲಲ್ಲ ಅದಕ್ಕೆ. ಇವಾಗ ಡ್ರಾಪ್ ಮಾಡಿದೆ ದೊಡ್ಡ ಕಳ್ಸಂದ್ರ. ಟೈಮ್ ಬಂದ್ಬಿಟ್ಟು ಇವಾಗ 3:33. ಸರಿಯಾಗಿ ರೆಸ್ಟ್ ಮಾಡಿದ್ದೀನಿ ಅಲ್ಲಿ, ಇಲ್ಲಾಂದ್ರೆ ಈ ಬಿಸಿಲಿಗೆ ಭ್ರಷ್ಟ ಆಗ್ಬಿಡೋದು. ಇಲ್ಲೇ ಕಾಂತಿ ಸ್ವೀಟ್ಸ್ ಡ್ರಾಪ್ ಮಾಡಿದೆ, ದೊಡ್ಡ ಕಲ್ಸಂದ್ರ, ಕನಕಪುರ ರೋಡು. ಟಾಟಾಣು ಡ್ಯೂಟಿ ಬಿದ್ದಿದೆ. ನಮ್ಮ ವ್ಯೂವರ್ಸ್ ಮಾತಾಡ್ಸಿದ್ರು, ಡ್ಯೂಟಿ ಬಿತ್ತು ಅಂತ ಹೋದ್ರು. ಇವಾಗ ಹೆಲ್ತಿ ಫ್ರೂಟ್ಸ್ ತಿಂತಾ ಇದ್ದೀನಿ. ಡ್ಯೂಟಿ ಅಂತೂ ಇಲ್ಲ, ತಿನ್ನೋದಂತೂ ಬಿಡಲ್ಲ. ಮಾತ್ರ ಸಕ್ಕತ್ತಾಗಿದೆ. ಇವಾಗ ಬಂದ್ಬಿಟ್ಟು ನಾನು ಬನ್ನರ್ಘಟ್ಟ ರೋಡು ರೋಸ್ ಗಾರ್ಡನ್ ಡ್ರಾಪ್ ಮಾಡಿದೆ. ಇವಾಗ ಟೈಮ್ ಬಂದ್ಬಿಟ್ಟು 4:36. ಇವಾಗ ಇಲ್ಲೂ ಡ್ಯೂಟಿ ಬೀಳ್ತಾ ಇಲ್ಲ. ಟೈಮ್ ಬಂದ್ಬಿಟ್ಟು 4:49 ಆಗಿದೆ. ಇವಾಗ ಇಲ್ಲಿಂದ ಮನೇಲಿ ಫೋನ್ ಮಾಡಿ ಕರೀತಾ ಇದ್ದಾರೆ, ಮನೆಗೆ ಹೋಗ್ತೀನಿ, ಬೆಳಗ್ಗೆ ಬೇಗ ಬರ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಸೀದಾ ಮನೆ ಕಡೆ ಹೋಗ್ತಾ ಇರೋದೆ. ಇವಾಗ ಆಟೋ ಟೈರ್ಗೆ ಪಂಚರ್ ಹಾಕ್ಸ್ತಾ ಇದ್ದೀನಿ. ಎರಡೆರಡು ಪಂಚರ್ ಹಾಕ್ಬಿಟ್ಟಿದೆ, ಈಗ ಹಾಕ್ಸ್ತಾ ಇದ್ದೀನಿ ಪಂಚರು. ನಾನೇ ಪಂಚರ್ ಆಗೋಗಿದ್ದೀನಿ ಇವತ್ತು ಬಿಸಿಲಲ್ಲಿ. ಫೈನಲಿ ಪಂಚರಲ್ಲಿ ಹಾಕ್ಸ್ಕೊಂಡೆ ಇವಾಗ, ಯಾಕಂದರೆ ಸೇಫ್ಟಿ ಇದು ಬೇಕೇ ಬೇಕು, ಸ್ಟೆಪ್ನಿ ಇರಲೇಬೇಕು. ಈ ಬಿಸಿಲಲ್ಲಿ ಟೈರ್ಗಳೆಲ್ಲ ವೀಕ್ ಆಗ್ಬಿಡ್ತವೆ. ಮೇನ್ ರೋಡಲ್ಲಿ ಇರ್ತೀವಿ, ಔಟರ್ ರಿಂಗ್ ರೋಡಲ್ಲೆಲ್ಲ ಏನೂ ಮಾಡೋಕ್ಕಾಗಲ್ಲ, ಅಲ್ಲಿ ಪಂಚರ್ ಅಂಗಡಿಗಳೇ ಇಲ್ಲ. ಅದಕ್ಕೆ ಎಲ್ಲಿ ಸಿಗುತ್ತೆ ಅಲ್ಲಿ ಹಾಕ್ಸ್ಕೊತಾ ಇರಬೇಕು. ಇಲ್ಲೇ ರನ್ನಿಂಗಲ್ಲೇ ಸಿಕ್ತು, ಯಾರು ಜನ ಇರಲಿಲ್ಲ, ಅದಕ್ಕೆ ಫ್ರೀ ಅಂದ್ರೆ ಜನ ಇರಲಿಲ್ಲ, ಆ ಥರ ಫ್ರೀ. ಫೈನಲ್ ಟೈಟ್ ಆಯಿತು. ನಮ್ಮದು ರೂಲ್ಸ್ಗಳು ಮುಡ್ಕೋಬೇಕು. ಸಿಕ್ಕಾಯಿತು. ಇವಾಗ ಜಾಕ್ ಮತ್ತೆ ನಮ್ಮ ದಿಮ್ಮು ಎಂತ ಕರೆ ಯೂಸ್ ಆಗುತ್ತೆ ಅದಕ್ಕೆ ಅಷ್ಟೇ. ಕಂಪ್ಲೀಟ್. ಈಗ ಚಿಕ್ಕದಾಗಿ ಒಂದು ಲಾಕ್ ಹಾಕ್ಬಿಡ್ತೀನಿ ಅಷ್ಟೇ. ಕಂಪ್ಲೀಟ್. ಈಗ
ಪಂಚರಲ್ಲಿ ಹಾಕ್ಸ್ಕೊಂಡಿದ್ದೀನಿ. ಇವಾಗ ಹೋಗ್ಬೇಕು ಮನೆ ಕಡೆ ಸೀದಾ.